ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಯಾವುದೋ ಒಂದು ಲಾಸ್ಟ್ ಟೈಮ್ ನಿಮಗ 3D ಶೇಪ್ಸ್ ಗಳಿಂದ ಅಂದ್ರೆ ಘನಾಕೃತಿಗಳ ದೃಗ್ಗೋಚರಣ ಅನ್ನೋ ಒಂದು ಪಾಠವನ್ನ ಸ್ಟಾರ್ಟ್ ಮಾಡಿದ್ದೆ. ಅದ್ರೊಳಗೆ ಯಾವ್ದನ್ನ ಹೇಳ್ತಾ ಇದ್ದೆ ಹೇಳ್ರಿ? 3D ಶೇಪ್ಸ್ ಅನ್ನ ನಾನು ನಿಮಗ ಸಿಮ್ಯುಲೇಷನ್ ಮುಖಾಂತರನು ಕೂಡ ಹೇಳಿದ್ದೆ, ಹೌದಾ? ಸೊ ಅದೇ ಪಾಠದೊಳಗೆ ನಮಗೆ ಇಂಪಾರ್ಟೆಂಟ್ ಇರೋದು ಯಾವುದಂದ್ರೆ ಮುಖಗಳು, ಅಂಚುಗಳು ಮತ್ತು ಶೃಂಗಗಳು, ಫೇಸಸ್, ಎಡ್ಜಸ್ ಅಂಡ್ ವರ್ಟೆಕ್ಸ್, ಹೌದಾ? ಸೊ ಹಾಗಾದ್ರೆ ಯಾವ್ದು ಹೇಳ್ರಿ ನೋಡೋಣ? ಮುಖಗಳು, 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 ನೆಕ್ಸ್ಟ್ ಅಂಚುಗಳು, ಅಂಚುಗಳು, ನೆಕ್ಸ್ಟ್ ಶೃಂಗಗಳು, ಹೌದಾ? ಶೃಂಗಗಳು. ಈಗ ಮುಖಗಳು ಅಂದ್ರೆ ನಾನು ನಿಮಗೆ ಯಾಕೆ ಇದನ್ನ ಇಂಗ್ಲಿಷ್ ಒಳಗೆ ಹೇಳ್ತಾ ಇದ್ದೇನೆ ಅಂದ್ರೆ ನಮಗ ಸೂತ್ರ ಕೂಡ ನಮಗೆ ಏನೈತಿ ಆ ಇಂಗ್ಲಿಷ್ ವರ್ಡ್ ಮುಖಾಂತರನೇ ಇದೆ. ಸೊ ಅದಕ್ಕೆ ನಾನು ನಿಮಗೆ ಏನ್ ಹೇಳ್ತಾ ಇದ್ದೇನೆ, ಪರ್ಟಿಕ್ಯುಲರ್ ಆಗಿ ಈ ಶಬ್ದಗಳಿಗೆ ಏನಂತಾರ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಹೌದಾ? ಸೊ ಮುಖಗಳು ಅಂದ್ರೆ ನಾವೇನಂತ ಕರಿತೇವೆ? ಮುಖ ಅಂದ್ರೆ ಏನು ಇಂಗ್ಲಿಷ್ ಒಳಗ? ಫೇಸ್ ಅಂತ ಕರಿತೇವೆ, ಹೌದಾ? ಅದಾದ್ಮೇಲೆ ಅಂಚುಗಳಿಗೆ ಏನಂತ ಕರಿತೇವೆ ನಾವು? ಎಡ್ಜಸ್ ಅಂತ ಕರಿತೇವೆ, ಹೌದಾ? ಎಡ್ಜಸ್, ಕರೆಕ್ಟಾ? ಅದಾದ್ಮೇಲೆ ನಮಗೆ ಏನಂತ ಹೇಳಿದ್ರೆ ಶೃಂಗಗಳು ಅಂದ್ರ ವರ್ಟೆಕ್ಸ್ ಅಂತ ಕರಿತೇವೆ, ಹೌದಾ? ವರ್ಟೆಕ್ಸ್, ವರ್ಟೆಕ್ಸ್ ಅಂತ ಕರಿತೇವೆ. ಸೊ ಹಾಗಾದ್ರೆ ಇಲ್ಲಿ ಮುಖಗಳು, ಅಂಚುಗಳು, ಶೃಂಗಗಳು ಅಂದ್ರ ನಾನ್ ನಿಮ್ಗೊಂದು ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ. ಅದಾದ್ಮೇಲೆ ನಿಮಗ ಸಿಮ್ಯುಲೇಷನ್ ಕೂಡ ನಾನು ತೋರಿಸ್ತೇನೆ, ಹೌದಾ? ಈಗ ಇದು ಬಾಕ್ಸ್ ಇದೆ, ಹೌದಾ? ಕರೆಕ್ಟಾ? ಸೊ ನಾ ಇದನ್ನ ಯಾವ ರೀತಿ ಮಾಡ್ತೇನೆ ನೋಡ್ರಿ ಇಲ್ಲಿ, ಹೌದಾ? ನೋಡ್ರಿ, ಕರೆಕ್ಟ್. ಇದು ನಮ್ದು ಏನಾಗತ್ತೆ ಹೇಳ್ರಿ? ಇದು ಒಂದು ಬಾಕ್ಸ್ ಇದೆ, ಹೌದಾ? ಸೊ ಇಲ್ಲಿ ಏನಾಗತ್ತ ನೋಡ್ರಿ, ನಮಗ ಇಲ್ಲಿ ಏನ್ ಮುಖ ಇದು ಕಾಣಿಸ್ತಾ ಇದೆ ನೋಡ್ರಿ, ಇದೊಂದು 1 2 3 4, ಹೌದಾ? ಈ ಮುಖಗಳದಾವ, ಇವಕ್ಕ ನಾವ್ ಇದಕ್ಕೆ ಈ ಪೋರ್ಷನ್ ಇದೆಯಲ್ಲ, ಸೊ ನಾ ಡಾಟ್ ಮಾಡ್ತಾ ಇದ್ದೆ ನೋಡ್ರು. ಈ ಪೋರ್ಷನ್ ಗೆ ನಾವ್ ಏನಂತ ಕರಿತೀವಿ? ಫೇಸ್ ಅಂತ ಕರಿತೀವಿ ಅಥವಾ ಮುಖ ಅಂತ ಕರಿತೀವಿ, ಹೌದಾ? ಅದಾದ್ಮೇಲೆ ಇದಕ್ ನಾವ್ ಏನಂತ ಕರಿತೇವೆ ನೋಡ್ರಿ, ಇಲ್ಲಿ ಎಡ್ಜ್ ಅಂದ್ರ, ತಡ್ರಿ ಒಂದ್ ಸೆಕೆಂಡ್, ಎಡ್ಜ್ ಅಂದ್ರ ಯಾವ್ದಂದ್ರ ಈ ಲೈನ್ ಏನ್ ಬರ್ತೈತಿ ನೋಡ್ರಿ ಇದು, ಹೌದಾ? ನಾವು ಅದಕ್ಕೆ ಇಂಡೈರೆಕ್ಟ್ ಆಗಿ ಇನ್ನೂ ಒಂದು ಏನಂತ ಕರಿತೀವಿ, ಅದರದ ಬಾಹುಗಳು ಅಂತ ಕರಿತೀವಿ ನಾವು, ಹೌದಾ? ಸೊ ಇದಕ್ ನಾವ್ ಏನಂತ ಕರಿತೇವಂದ್ರ ಎಡ್ಜಸ್ ಅಂದ್ರ ಅಂಚುಗಳು ಅಂತ ಕರಿತೇವೆ, ಹೌದಾ? ಅಂಚುಗಳು, ಹೌದಾ? ಇಲ್ಲಿ ಏನಿದಾವ್ ನೋಡ್ರಿ, ತುದಿ ಇದಾವಲ್ಲ, ಹೌದಾ? ಇಲ್ಲಿ ಕರೆಕ್ಟಾ? ನಾನು ಡಾಟ್ ಡಾಟ್ ಮಾಡಿ ನಿಮಗ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡ್ರಿ, ಕರೆಕ್ಟಾ? ಕಾಣಿಸ್ತಾ ಇದೆ ಇವೆಲ್ಲ, ಹೌದಾ? ಇವಕ್ ನಾವೇನಂತ ಕರಿತೇವಂದ್ರ ಶೃಂಗಗಳು ಅಥವಾ ವರ್ಟೆಕ್ಸ್ ಅಂತ ಕರಿತೇವೆ, ಹೌದಾ? ಶೃಂಗಗಳು ಅಥವಾ ವರ್ಟೆಕ್ಸ್ ಅಂತ ಕರಿತೇವಿ. ಎಡ್ಜಸ್ ಅಂದ್ರ 1 2 3 4 5 6 7 8 9 10, ಹೌದಾ? ಇವೆಲ್ಲ ನಮ್ಗೆ ಏನಾಗತ್ ಹೇಳ್ರಿ? ಎಡ್ಜಸ್ ಅಂದ್ರ ಅಂಚುಗಳು, ಹೌದಾ? ಇಲ್ಲಿ ಏನಾಗತ್ ನೋಡ್ರಿ, ಇದು ಹಿಂಗ್ ಕಾಣಿಸ್ತಾ ಇದೆಯಲ್ಲ, ಅದು ನಮಗೆ ಏನಂತ ಕರಿತೇವೆ ನಾವು? ಅದು ಮುಖಗಳು, ಹೌದಾ? ಇದ್ರದ್ದು ನಮಗ ಫಾರ್ಮುಲಾ ಬರ್ತೈತಿ, ಆ ಫಾರ್ಮುಲಾವನ್ನ ನಾ ಮತ್ ಹೇಳ್ತೇನಂತ. ಬಟ್ ನಿಮಗ್ ಕಾನ್ಸೆಪ್ಟ್ ಏನಾಗ್ಬೇಕೀಗ? ಮುಖಗಳು, ಅಂಚುಗಳು ಮತ್ತ ಶೃಂಗಗಳು ಅನ್ನೋದು ನಿಮಗ ಗೊತ್ತಾಗ್ಬೇಕು, ಹೌದಾ? ಸೊ ಹಾಗಾದ್ರೆ ಇಲ್ಲೇ ನೋಡ್ರಿ, ನಿಮಗ್ ತೋರಿಸ್ತೇನೆ, ಒಂದ್ ಸೆಕೆಂಡ್, ಹೌದಾ? ಇಲ್ಲಿದೆ ನೋಡ್ರಿ, ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲಿ ನಿಮ್ಗ ನಂದು ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂತೇನ, ಹೌದಾ? ಸೊ ಇದೇನ್ ಬಾಕ್ಸ್ ನೋಡ್ರಿ, ಇಲ್ಲಿ ಇದೇನ್ ಕಾಣಿಸ್ತಾ ಇದೆಯಲ್ಲ ನಮಗಿದು, ಇದೇನ್ ಕಾಣಿಸ್ತಾ ಇದೆಯಲ್ಲ, ಇದು ಫೇಸ್ ಅಥವಾ ಇಲ್ಲಿ ನೋಡ್ರಿ ಫ್ರಂಟ್ ಫೇಸ್ ಅಂತ ಇದೆ, ಅಂದ್ರೆ ಮುಂದ್ಗಡೆ ಕಾಣಿಸ್ತಾ ಇರುವಂತ ನಮ್ದು ಇದು ಮುಖ, ಹೌದಾ? ಆಮೇಲೆ ಎಡ್ಜ್ ಅಂದ್ರೆ ನೋಡ್ರಿ, ಇಲ್ಲಿ ಈ ಇದಕ್ಕೆ ಏನಂತ ಕರಿತೇವೆ ನಾವು? ಎಡ್ಜ್ ಅಂತ ಕರಿತೀವಿ. ಅದಾದ್ಮೇಲೆ ಇಲ್ಲಿ ಪಾಯಿಂಟ್ಸ್ ಗಳದಾವಲ್ಲ, ಇವಕ್ಕ ವರ್ಟೆಕ್ಸ್ ಅಂತ ಕರಿತೇವೆ. ಸೊ ನಾ ಈ ಬಾಕ್ಸ್ ಅನ್ನ ಈ ರೀತಿನೂ ಕೂಡ ಟರ್ನ್ ಮಾಡ್ಬೋದು, ಹೌದಾ? ಅಥವಾ ಈ ರೀತಿ ಕೂಡ ಟರ್ನ್ ಮಾಡ್ಬೋದು, ಇಲ್ಲ ಕೆಳಗ್ ಮಾಡ್ಬೋದು, ಅಥವಾ ಈ ಕಡೆ ಸೈಡ್ನು ಮಾಡ್ಬೋದು, ಹೌದಾ? ಇಲ್ಲಿ ನಮಗ್ ಎಲ್ಲಾದ್ರೂ ನೋಡ್ರಿ, ನಮಗ ವರ್ಟೆಕ್ಸ್ ಇಲ್ಲೂ ಬರ್ತೈತಿ, ಇದು ಎಡ್ಜ್ ಬರ್ತೈತಿ, ಇಲ್ಲಿ ಫೇಸ್ ಬರ್ತೈತಿ, ಹೌದಾ? ಸೊ ಇಲ್ಲಿ ನಮ್ಗೆ ಏನಾಗತ್ತೆ ಅರ್ಥ ಆಯ್ತು? ಫೇಸ್, ಎಡ್ಜ್, ಆಮೇಲೆ ವರ್ಟೆಕ್ಸ್ ಅಥವಾ ಮುಖಗಳು, ಅಂಚುಗಳು ಮತ್ತು ಶೃಂಗಗಳು ಅಂತ ಕರಿತೀವಿ, ಹೌದಾ? ಸೊ ಇದ್ರ ಜೊತೆಗೆ ನಿಮಗೆ ಇನ್ನೂ ಒಂದು ತೋರಿಸ್ತೇನೆ, ಅಂದ್ರೆ ಇನ್ನೂ ನಿಮ್ಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ಹೌದಾ? ಸೊ ಇಲ್ಲಿದೆ ನೋಡ್ರಿ,
ಹೌದಾ. ಇದೊಂದು ನಮ್ಗೆ ಏನಾಗತ್ತ ಕ್ಯೂಬ್, ಇದು ಘನಾಕೃತಿ ಇದೆ. ಈ ಘನಾಕೃತಿ ಒಳಗ ವರ್ಟೈಸಸ್ ಅಂದ್ರ ನನಗ ಶೃಂಗಗಳು ಬೇಕು. ಹೌದಾ. ನಾನ್ ನಿಮಗ ಇಲ್ಲೊಂದ್ ಡೈಗ್ರಾಮ್ ಒಳಗ ಡಾಟ್ ಡಾಟ್ ಇಟ್ಟು ತೋರಿಸಿದ್ದೆ. ಹೌದಾ, ರೌಂಡ್ ಸರ್ಕಲ್ ಮಾಡಿ. ಅದೇ ನಮಗ್ ಏನಾಗತ್ತ ಶೃಂಗಗಳು ಅಂದ್ರ ಇನ್ ಜನರಲ್ ಆಗಿ ನಿಮಗ್ ಸಿಗು ಅಂದ್ರ ತುದಿ ಅಂತೇವಲ್ಲ, ಸೊ ಅದಕ್ ನಾವು ಶೃಂಗಗಳು ಅಂತ ಕರಿತೀವಿ. ಆಮೇಲೆ ಎಡ್ಜಸ್. ಹೌದಾ, ಕಾಣಿಸ್ತಾ ಇದೆ ಇಲ್ಲೇ ನಿಮ್ಗೆ ಇನ್ನೂ ಇದು ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೋತೇನೆ ನಾನು. ಹೌದಾ. ಸೊ ಇಲ್ಲಿ ಏನಿದು ಬ್ಲೂ ಲೈನ್ ಕಾಣಿಸ್ತಾ ಇದೆಯಲ್ಲ, ಇದು ಎಡ್ಜಸ್ ಅಥವಾ ಅಂಚುಗಳು ಅಂತ ಕರಿತೀವಿ. ಹೌದಾ. ಅದಾದ್ಮೇಲೆ ಇಲ್ಲೇ ನೋಡ್ರಿ ಫೇಸಸ್. ಹೌದಾ. ಇದೇನಾಗಿದೆ ಫಸ್ಟ್ ಫೇಸ್ ಇದೆ, ಇಲ್ಲೇ ನೋಡ್ತಾ ಇದ್ದೀರಿ. ಫಸ್ಟ್ ಇಲ್ಲೇ ಒಂದಿದೆ, ಆಮೇಲೆ ನಾ ಇಲ್ಲಿ ಸರಿಸ್ತೇನೆ ನೋಡ್ರಿ. ಆ ಕಡೆ ಒಂದ್ ಹೋಯ್ತು, 2, 3, 4, 5, 6. ಹೌದಾ. ಇದಕ್ಕೆ ಎಷ್ಟು ಫೇಸಸ್ ಇದಾವು? 6 ಮುಖಗಳಿದಾವ. ಅರ್ಥ ಆಯ್ತಾ? ನಾ ಇನ್ನೊಂದ್ಸಲ ತೋರಿಸ್ಬೋದು ಇದನ್ನ. ಹೌದಾ. ಮುಖಗಳು ಎಷ್ಟು ಅದಾವ ನೋಡ್ರಿ ಇಲ್ಲೇ? 1. ಹೌದಾ, ಈ ಕಡೆ ಸೈಡು. ಅದಾದ್ಮೇಲೆ 2, ಅದಾದ್ಮೇಲೆ 3, ಅದಾದ್ಮೇಲೆ 4, ಅದಾದ್ಮೇಲೆ 5, ಅದಾದ್ಮೇಲೆ ಹೌದಾ ಕಾಣಿಸ್ತಾ ಇದೆ. ಎಲ್ಲಾ ಮುಖಗಳನ್ನ ಅವರು ತೋರಿಸ್ತಾ ಇದಾರ. ಅದ್ರ ಜೊತೆಗೆ ಎಡ್ಜಸ್ ಗಳು ಇದಾವು, ಅದ್ರ ಜೊತೆಗೆ ವರ್ಟೈಸಸ್ ಅದಾವು. ಸೊ ಇದು ನಿಮ್ದು ಏನಾಗತ್ತಂದ್ರ ಮುಖಗಳು, ಅಂಚುಗಳು, ಮತ್ತೆ ಯಾವ್ದು ಹೇಳ್ರಿ ಶೃಂಗಗಳು. ಸೊ ಇದ್ರದ ನಮಗ ಟಾಪಿಕ್. ಅದ್ರ ಜೊತೆಗೆ ನಮ್ಗೆ ಇಲ್ಲೊಂದ್ ಏನಾಗತ್ ಹೇಳ್ರಿ ಫಾರ್ಮುಲಾ ಬರ್ತೈತಿ. ಯಾವ ಫಾರ್ಮುಲಾ ಅಂದ್ರ ಐಲರ್ನ ಸೂತ್ರ ಅಂತ ಬರ್ತೈತಿ. ಹೌದಾ. ಸೊ ಇಲ್ಲಿ ತೋರಿಸ್ತೇನೆ ನೋಡ್ರಿ ನಿಮಗ. ಇದ್ರದೊಳಗ ನಮಗ್ ಬರೋದ ಯಾವ್ದಂದ್ರ ಐಲರ್ನ ಸೂತ್ರ. ಯಾವ ರೀತಿ ಇರ್ತೈತೆ ಅಂದ್ರದು F plus V is equal to E plus 2 ಅಂತ ಇದೆ. ಹೌದಾ. ಸೊ ನಿಮಗೆ ಇದು ಯಾವ ರೀತಿ ಬರ್ತೈತೆ ಅಂದ್ರೆ, ಈಗ ಒಂದು ಯಾವ್ದೋ ಒಂದು ನಿಮಗ ಡೈಗ್ರಾಮ್ ಇದು. ಈ ಡೈಗ್ರಾಮ್ ಒಳಗ ಫೇಸಸ್ ಮತ್ತ ವರ್ಟೈಸಸ್ ಅಂದ್ರ ಮುಖಗಳು ಮತ್ತ ಶೃಂಗಗಳನ್ನ ಕೂಡಿಸ್ಬೇಕು. ಅದ್ರ ಜೊತೆಗೆ ಎಡ್ಜ್ ಮತ್ತ ಅದ್ರ ಪ್ಲಸ್ 2 ಮಾಡಿದ್ರ 2 ಈಕ್ವಲ್ ಬರ್ಬೇಕು. ಫಾರ್ ಎಕ್ಸಾಂಪಲ್ ಇದೇನೋ ಒಂದು 14 ಬಂತಂದ್ರ ಇದು ಕೂಡ ನಮಗ 14 ಬಂತು ಅಂದ್ರೆ ಇದು ಐಲರ್ನ ಸೂತ್ರವನ್ನ ಆ ಡೈಗ್ರಾಮು ಅಥವಾ ಅದು ಆಕೃತಿ ನಮಗ ಹೊಂದಿದೆ ಅಂತ ನಾವು ಹೇಳ್ಬೋದು. ಹೌದಾ. ಸೊ ಅದನ್ನ ನಿಮಗ ಯಾವ ರೀತಿ ಫಾರ್ಮುಲಾ ಬರ್ತೈತಿ, ಅದು ಯಾವ ರೀತಿ ಅದನ್ನ ನಾವು ಸಾಲ್ವ್ ಮಾಡ್ಬೇಕು, ಅಥವಾ ಆ ಆಕೃತಿಯ ಫೇಸು, ಎಡ್ಜಸ್ ಮತ್ತ ವರ್ಟೆಕ್ಸ್ ಅನ್ನ ಯಾವ ರೀತಿ ನಾವು ಕಂಡು ಹಿಡಿಬೇಕು ಅನ್ನೋದನ್ನ ನಾನು ನಿಮಗ ನೆಕ್ಸ್ಟ್ ಕ್ಲಾಸ್ ಒಳಗ ಹೇಳ್ತೇನೆ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.